ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಟೇಸ್ಟಿಯಾದ ಮೋತಿಚೂರ್ ಲಾಡು. ಸಾಫ್ಟಾಗಿ ಸ್ವೀಟ್ ಸ್ಟೈಲಲ್ಲಿ ಹೇಗೆ ನಾವು ಮೋತಿಚೂರ್ ಲಾಡನ್ನು ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ಕೂಡ ತುಂಬ ಸುಲಭ. 1-1.5 ಕಪ್ ಕಡಲೆ ಇಟ್ಟಿದ್ರೆ ಸಾಕು. 10-15 ಲಾಡುಗಳನ್ನ ನಾವು ಮಾಡ್ಕೊಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋಕ್ಕೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನಿವಾಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಬೇರೆ ಇದೇನೂ ಹಾಕಿಲ್ಲ, ನೀರನ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇದನ್ನು ದೋಸೆ ಹಿಟ್ಟಿನ ಬ್ಯಾಟ್ರ್ ಟೈಪಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಬೇಕು. ಈಗ ನೋಡಿ, ಗಂಟಿಲ್ದೇ ಥರ ಒಂದ್ಸರಿ ವಿಸ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1/2 ಟೀ ಚಮಚದಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಜೊತೆಗೆ 2 ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಸ್ಟವ್ ಮೇಲೆ ಬಾಣಲಿಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಹೈ ಫ್ಲೇಮಲ್ಲಿ ಇರಬೇಕು. ಆಗ ಬೂಂದಿ ಜಾರದಿಂದ ಬೂಂದಿಗಳ್ನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಪಕೋಡ ಕರಿತಾ ಇದ್ದೀನಲ್ಲ, ಆ ಜಾಲರಲ್ಲೂ ಕೂಡ ಬೂಂದಿಗಳ್ನ ಮಾಡ್ಕೊಬೋದು. ಅದನ್ನು ಗರಿ ಆಗೋವರೆಗೂ ಕರ್ಕೊಬೇಕು. ಇದು ಗರಿ ಆಗಾದ್ಮೇಲೆ ಎಣ್ಣೆಯಿಂದ ತಗೊತಾ ಇದ್ದೀನಿ. ಇದೇ ಥರ 1-2 ಬ್ಯಾಚು ಇದನ್ನು ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಬೂಂದಿ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತುಂಬ ನುಣ್ಣಗೆ ಮಾಡ್ಕೊಬಾರ್ದು. 1-2 ಸೆಕೆಂಡು ಇದನ್ನು ತರ್ತರಿಯಾಗಿ ಮಾಡ್ಕೊಬೇಕು. ಈಗ ನೋಡಿ, ಇದನ್ನು ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಮೋತಿಚೂರ್ ಬೂಂದಿ ರೆಡಿಯಾಗಿದೆ. ಈಗ ಸ್ಟವ್ ಮೇಲೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಕ್ರಷ್ ಮಾಡಿರೋ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1/4 ಟೀ ಚಮಚದಷ್ಟು ಆರೆಂಜ್ ಕಲರ್ನ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಕರಗಿ ಸ್ವಲ್ಪ ಗಟ್ಟಿಗೆ ಹಾಕ್ತಿದ್ದಾಗೆ ನಾನು ಬೂಂದಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಟೇಬಲ್ ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಜೊತೆಗೆ 2-3 ಟೇಬಲ್ ಚಮಚದಷ್ಟು ವಾಟರ್ ಮೆಲನ್ ಸೀಡ್ಸ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದೇ ಥರನೇ 4 ಟೇಬಲ್ ಚಮಚದಷ್ಟು ನಾನು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಉಂಡೆ ಕಟ್ಕೊಬೇಕಾದ್ರೆ ಇವಾಗಲೂ ಕೂಡ 4 ಟೇಬಲ್ ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ತುಪ್ಪ ಕಮ್ಮಿ ಅನಿಸೋದ್ರಿಂದ 2 ಟೀ ಚಮಚದಷ್ಟು ಮತ್ತೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಎಲ್ಲ ಲಡ್ಡುಗಳನ್ನೂ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ರುಚಿಯಾದ ಮೃದುವಾದ ಮೋತಿಚೂರ್ ಲಾಡುಗಳು ರೆಡಿಯಾಗಿದೆ. ಈಗ ಇದನ್ನು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.